ಕೋವಿಡ್ ಲೇಔಟ್ ಫಕೀರ್ ಕಾಲೋನಿ ಮತ್ತೆ ಮಹಾನಾಯಕ BR ಅಂಬೇಡ್ಕರ್ ನಗರದಲ್ಲಿ ಏನು ಡೆಮೊಲಿಷನ್ ಆಯಿತು, ಇವತ್ತಿಗೆ 36 ದಿನಗಳಾಗಿದೆ. ಇದುವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನ ತಗೊಂಡಿಲ್ಲ. ಜಮೀರ್ ಅಹಮದ್ ಅವರು ವಿಸಿಟ್ ಮಾಡಿದಾಗ ಬಂದು ಮಾರನೇ ದಿನನೇ ನಿಮ್ಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಸಹ ನಿಮ್ಗೆ ಅಂದ್ರೆ ಮಾನವೀಯತೆ ಆಧಾರದ ಮೇಲೆ ಮನೆಗಳನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಚುರುಕಾಗಿ ಡಾಕ್ಯುಮೆಂಟೇಶನ್ ಪ್ರತಿಯೊಂದನ್ನು ಸಹ ಮಾಡಿದ್ರು. ಆದ್ರೆ ಇದುವರೆಗೂ ಕೂಡ ಅದು ಡಾಕ್ಯುಮೆಂಟೇಶನ್ ಮಾಡಿರೋದು ಕೂಡ ಏನಾಗಿದೆ ಅನ್ನುವಂಥದ್ದನ್ನ ಸ್ಪಷ್ಟತೆ ನಮ್ಗೆಲ್ಲೂ ಕಾಣಿಸ್ತಾ ಇಲ್ಲ. ಅದೆಲ್ಲೋ ಒಂದ್ ರೀತಿ ಸರ್ಕಾರ ಇದನ್ನ ಮರೆಮಾಚತಕ್ಕಂತ ಕೆಲಸನ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ 36 ದಿನದಿಂದ ಏನು ಸಮುದಾಯ ಇವತ್ತು ಬೀದಿಯಲ್ಲೇ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ, ಇವ್ರು ಬಂದ್ಬಿಟ್ಟು ಚಳಿ ಬಿಸಿಲು ಅನ್ನುವಂಥದ್ದನ್ನು ಸಹ ನೋಡದೆ ಬೀದಿಯಲ್ಲೇ ಬಿದ್ದಿದ್ದಾರೆ. ಹವಾಮಾನ ವೈಪರೀತ್ಯ ಯಾವ ರೀತಿ ಆಗ್ತಿದೆ ಅಂತಂದ್ರೆ 14 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಚಳಿ ಇದ್ರೆ ಬಿಸಿಲು ಅನ್ನುವಂಥದ್ದು ವಿಪರೀತ ಬಿಸಿಲಲ್ಲಿ ಬದುಕ್ತಕ್ಕಂತ ವಾತಾವರಣ ಈಗಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿದೆ. ಇವಾಗ್ಲೂ ಕೂಡ ಮಕ್ಕಳನ್ನ ನೋಡೋದಾದ್ರೆ ಸುಮಾರು ಮಕ್ಕಳುಗಳು ಶಾಲೆನ ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ನೋಡೋದಾದ್ರೆ ಡೆಮಾಲಿಷನ್ ಮಾಡ್ಬೇಕಾದ್ರೆ ಅವ್ರ ಪುಸ್ತಕಗಳಾಗಿರ್ಬೋದು, ಅವರ ID ಕಾರ್ಡ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು ಯಾವುದನ್ನು ಸಹ ತಗೊಳ್ಳಿಕ್ಕೆ ಅವಕಾಶನ ಮಾಡಿಕೊಟ್ಟಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಮಕ್ಕಳು ಹೇಗೆ ಸ್ಕೂಲ್ಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಮಹಿಳೆಯರು, ಬಾಣಂತಿಯರು, ವಯಸ್ಸಾಗಿರ್ತಕ್ಕಂಥವ್ರು ಮಕ್ಕಳಿಗೆ ಸ್ನಾನ ಮಾಡ್ಲಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ಜನ ಇವತ್ತು ಜೀವನ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಜನಗಳು ಏನು ಅವರ ಬದುಕ್ತಾ ಇದ್ರು, ಅವ್ರ ಅಸ್ತಿತ್ವನ ಇವತ್ತು ಸರ್ಕಾರ ಕಿತ್ಕೊಂಡು ಅವರ ಜೀವನದ ಜೊತೆ ಆಟ ಆಡ್ತಕ್ಕಂಥ ಕೆಲಸನ ಮಾಡ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇವತ್ತು ಏನು ನಾವು 77 ವರ್ಷದ ಗಣರಾಜ್ಯೋತ್ಸವ ಅಂತ ನಾವು ಆಚರಣೆ ಮಾಡ್ತಿದೀವಿ, ಇದನ್ನ ನಾವು ಆಚರಣೆ ಮಾಡ್ಬೇಕಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದ್ರೆ 76 ವರ್ಷಗಳ ಕಳೆದೋಗಿದ್ರು ಕೂಡ 77ನೇ ವರ್ಷದಲ್ಲಿ ನಮ್ಮ ಸಂವಿಧಾನ ಹೇಳೋ ಹಾಗೇನೆ ಸಂವಿಧಾನ ಏನ್ ಹೇಳುತ್ತೆ ಅಂತಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥ ಸಂವಿಧಾನ. ಇವತ್ತು ಸಂವಿಧಾನ ಏನ್ ಆಗ್ತಿದೆ, ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯಗಳು ಏನಾಗ್ತಿದೆ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಇದನ್ನೆಲ್ಲದನ್ನು ನಾವು ಒಟ್ಟಾರೆಯಾಗಿ ನೋಡಿದಾಗ ಇದು ಬಡವರ ಗಣರಾಜ್ಯೋತ್ಸವ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಬಡವರಿಗೆ ಒಂದ್ ನ್ಯಾಯ, ಶ್ರೀಮಂತರಿಗೆ ಒಂದ್ ನ್ಯಾಯ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಈ ಭೂಮಿ ಒತ್ತುವರಿ ಅನ್ನುವಂಥದ್ದು ಏನಿದೆ ಅದು ಬರೀ ಬಡವರು ಮಾತ್ರ ಮಾಡ್ಕೊಂಡಿಲ್ಲ, ಶ್ರೀಮಂತ ವರ್ಗದವರು ಹೆಚ್ಚಾಗಿ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಸರ್ಕಾರ ಯಾವುದೇ ರೀತಿ ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಬಡವರು ಎಲ್ಲಿ ತಮ್ಮ ಜೀವನ ಸಾಗಿಸ್ಲಿಕ್ಕೋಸ್ಕರ ಒಂದ್ ಸೂರ್ ಕಟ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕ ಜಾಗಗಳಲ್ಲಿ, ಅವ್ರ ಮೇಲೆ ಅವ್ರ ದರ್ಪನ ತೋರಿಸ್ತಾ ಇದೆ. ಈ ಸರ್ಕಾರ ಏನ್ ಮಾಡ್ತಿದೆ ಅನ್ನುವಂಥದ್ದನ್ನ ಎಲ್ಲರೂ ಸಹ ಒಟ್ಟಾರೆಯಾಗಿ ಪ್ರಶ್ನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಾವು ಫಕೀರ್ ಕಾಲೋನಿಯಲ್ಲಿ 77ನೇ ವರ್ಷದ ಗಣರಾಜ್ಯೋತ್ಸವನ ಆಚರಣೆ ಮಾಡಿದೀವಿ. ಇದಕ್ಕೆ ಇವತ್ತು ಹಲವಾರು ಸಂಘಟನೆಗಳು ಬಂದು ಬೆಂಬಲ ಕೊಟ್ಟರು. ಹಾಗೆ ಸಮುದಾಯ, ಮಕ್ಕಳು ಎಲ್ಲರೂ ಸಹ ಇದರಲ್ಲಿ ಭಾಗ ಆಗಿದ್ರು. ಇದು ನಿಜವಾದ ಗಣರಾಜ್ಯೋತ್ಸವ ಅಂತ ನನ್ಗನ್ಸುತ್ತೆ. ಯಾಕೆ ಅಂತಂದ್ರೆ ಎಲ್ಲೋ ಯಾವ್ದೋ ಒಂದು ಹಾಲ್ಗಳಲ್ಲಾಗಿರ್ಬೋದು, ಸ್ಕೂಲ್ಗಳಲ್ಲಿ, ಸರ್ಕಾರಿ ಇಲಾಖೆಗಳ ಮುಂದೆ ಮಾಡೋದಕ್ಕೆ ಅದು ನಾಮಕಾವಸ್ಥೆಗೆ ಮಾಡಿದಾಗೆ ಎಲ್ಲಿ ಜನಸಾಮಾನ್ಯರು ವಾಸ ಇರ್ತಾರೆ ಅಲ್ಲಿ ಮಾಡಿದ್ರೆ ಅದಕ್ಕೆ ಗಣರಾಜ್ಯೋತ್ಸವ ಅನ್ನೋದಕ್ಕೆ ಒಂದು ಅರ್ಥ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಇವತ್ತು ನಾನು ಮುಖ್ಯವಾಗಿ ಸರ್ಕಾರನ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಆಲ್ರೆಡಿ 36 ದಿನ ಕಳೆದೋಗ್ಬಿಟ್ಟಿದೆ, ಇನ್ನೂ ಸಮಯ ಇದೆ. ದಯವಿಟ್ಟು ಇದನ್ನ ಕೂಡ್ಲೆ ತಕ್ಷಣನೇ ಇದಕ್ಕೆ ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆನ ಮಾಡ್ಕೊಡೋ ಅಂತ ಜವಾಬ್ದಾರಿನ ಸರ್ಕಾರ ತಗೋಬೇಕು. ಏನ್ ಆಶ್ವಾಸನೆ ಕೊಟ್ಟಿತ್ತು ಜನಗಳಿಗೆ ಅದನ್ನ ಸರ್ಕಾರ ಈಡೇರಿಸಬೇಕು ಅನ್ನುವಂಥದ್ದು ಈ ಮೂಲಕ ನಾನು ಇವತ್ತು ಕೇಳ್ಕೊಂತಾ ಇದ್ದೀನಿ.